ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಓಪ್ ಯು ಗೈಸ್ ಆರ್ ಡೂಯಿಂಗ್ ವೆಲ್. ಏನಿಲ್ಲ, ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಬನ್ನಿ ಕಂಟಿನ್ಯೂ ಮಾಡುವ. ಗೈಸ್ ಫೈನಲಿ ಬಂದೋ ಕಾಲೇಜ್ ಹತ್ರ. ಜೆರಾಕ್ಸ್ ಇಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಬೈತಿರ್ಗ ಬ್ಯುಸಿ ಆದ ಗೈಸ್. ಫುಲ್ ಬ್ಯುಸಿಯೆಸ್ಟ್ ಪರ್ಸನ್ ಆಗ್ಬಿಟ್ಟವ್ನು ಗೈಸ್. ಅವನು ಎಷ್ಟು ಬ್ಯುಸಿ ಅಂದರೆ 2 ನಿಮಿಷಕ್ಕೂ ಫೋನ್ ಬರ್ತಿರ್ತದೆ ಅವನಿಗೆ. ಅಂಬಾನಿ, ನೆಕ್ಸ್ಟ್ ಅಂಬಾನಿ ನಮ್ಮ ರಾಹುಲೇ, ಗೊತ್ತಾ? ಹೇಳ್ರಪ್ಪ, ಹೇಳ್ರು. ಅಂಬಾನಿ ಗಾಯ್ಸ್ ಅವನು. ಅಯ್ಯೋ ಅಯ್ಯೋ ಗೈಸ್, ಏನು ಗೊತ್ತಾ, ಇಲ್ಲಿ ಕಾಲೇಜ್ ಹತ್ರ ಜೆರಾಕ್ಸ್ ಅಂಗಡಿನೇ ಇಲ್ಲ. ಕಾಲೇಜಿಂದ ಹೊರಗಡೆ ಬಂದು ಒಂದು 1/2 ಕಿಲೋಮೀಟ್ರ್ ನಡಿಬೇಕು. ನಡೆದು ಕಾಲು ಕೈಯೆಲ್ಲ ನೋವು ಬಂದುಬಿಡುತ್ತೆ ಗೈಸ್. ತಿರ್ಗಾ ಮಾತಾಡೋಣ ಗೈಸ್. Few moments later. ಗೈಸ್ ಫೈನಲಿ ಬಂದು ಜೆರಾಕ್ಸ್ ತರಿಸ್ಕೊಳ್ಳೋಣ ಅಂತ. ಇನ್ನೂ ಕಳಿಸಿಲ್ಲ, ಅವಾಗಿಂದ ಕಾಯ್ತಾ ಇದ್ದೀವಿ. 5 ನಿಮಿಷ ಆಯಿತು ನೋಡಿ ಗೈಸ್. ಹೆಂಗೆ ನಿಂತಾನೆ ಒಬ್ಬನೇ ಮನುಷ್ಯ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಗೈಸ್ ಏನು ಗೊತ್ತಾ ಸೀನು, ಬೆಳಿಗ್ಗೆನೆ ನಾವು ಜೆರಾಕ್ಸ್ ಮಾಡಿಸ್ಕೊಳಕ್ಕೆ ಬಂದ್ವಿ. ಅಲ್ಲಿ ನೋಡಿ ಗೈಸ್, ಮನುಷ್ಯ ಬಿದ್ದಿ. ನೋಡಿ ಗೈಸ್, ಬಿದ್ದ ಎದಳ್ತಾ. ನನ್ನ 2 ಕಾಲುಗಳು ಕೈ ಕೊಟ್ಟು 2 ವರ್ಷ ಆಯ್ತು ಗೈಸ್. ಅವನು ಬಿದ್ದೋಗ್ಬಿಟ್ಟ ಗೈಸ್ ಕೆಳಗಡೆ. ಮತ್ಲಬ್ ಓ ಅಲ್ಲಾಗಿ ಲೆವೆಲ್ಗೆ ಬಂದಾತ. ಲೋ ಬಾಡಿಗೆ ನೋಡ್ಬೇಕು ಕಣೋ. ಯಾವ ಇವೆಲ್ಲ ಕಣೋ, ಇಬ್ರು ರಿಚ್ ಆಗ್ಬಿಟ್ಟವ್ರು ಗೈಸ್. ಬೆಳಿಗ್ಗೆನೆ ಫುಲ್ಲು ಸುಯ್ ಅಂತ ಎತ್ಬಿಟ್ಟೈತೆ ಇಬ್ರು. ಗಾಡಿ ಹೊಡೆದೋಯ್ತು ಗೈಸ್. ಪ್ಲಾಸ್ಟಿಕ್ ಸಾಮಾನೆಲ್ಲ ಹೊಡೆದೈತೆ ಗಾಡಿ. ಹೊಡೆದೋಯ್ತು. ಇನ್ನ ತಟ್ಟಾಡ್ತಾವ್ರು ಗೈಸ್ ಅವರು. Few moments later. ಇಬ್ರು ಥೋ ಯಪ್ಪ, ಬಾಯಿ ಬಿಟ್ರೆ ಗೊಬ್ಬು ವಾಸನೆ ಚರಂಡಿ ಥರ ಬರ್ತೈತೆ. ಥೂ, ಇವನು ಸೋಷಿಯಲ್ ಸರ್ವಿಸ್ ಮಾಡಕ್ಕೆ ಹೋದ ಗೈಸ್. ಎತ್ತಕ್ಕೆ ಇವನು ನಕ್ಕ ನಿಂತ್ಬಿಟ್ಟವನಲ್ಲಿ. ಅವ್ರ ನೋಡ್ಕೊಂಡು ಗೈಸ್ ಹೆಂಗ್ ಬಿದ್ರು ಗೊತ್ತಾ ಗೈಸ್. ನಿಂತಿದ್ರು ಗೈಸ್, ಇಲ್ಲಿ ಗಾಡಿ ಎತ್ತಕ್ಕೆ ಬಂದ್ರು ಇಬ್ರು. ಬಿದ್ರು ಕೆಳಗಡೆ, ಬಿದ್ಬಿಟ್ಟು ಎದ್ದೇಳ್ಬೇಕು ತಾನೆ. ಫಸ್ಟ್ ಒಬ್ಬ ಬಿದ್ದ, ಇನ್ನೊಬ್ಬ ಅವನ್ನ ಎತ್ತಕ್ಕೆ ಹೋಗ್ಬೇಕು ತಾನೆ. ಗಾಡಿ ಜೊತೆ ಹೋಗ್ಬಿಟ್ಟು ಅವನು ಬಿದ್ದೋಗ್ಬಿಟ್ಟ. ಕ್ಲಿಪ್ಪಿಂಗ್ಸ್ ಇದೆ ನೋಡ್ಕೊಳ್ಳಿ. ಇವನು ಸೋಷಿಯಲ್ ಸರ್ವಿಸ್ ಮಾಡೋಕ್ಕಂತ ಓದೋನೇನು ಮಾಡಬೇಕು? ಹೆಲ್ಪ್ ಮಾಡ್ಬೇಕು ತಾನೆ. ಇಲ್ಲ, ನಗ್ತಾವನಲ್ಲಿ ನಿಂತ್ಕೊಂಡು ಇನ್ನೂ ನಗ್ತಾವನ್ ಗೈಸ್ ಅವನು. Few moments later. ಗೈಸ್ ಬೋರ್ ಹೊಡಿತಿತ್ತಂತ BGMI ಆಡ್ತೀವಿ. ಫಸ್ಟ್ ಝೋನಲ್ಲಿ ನಾನು ತಿನ್ಸ್ಕೊಂಡೆ. ಪೀಕ್ ಮಾಡಕ್ ಹೋದ ಎನಿಮಿ ಅಂತ, ಮೌಂಟೇನ್ ನೋಡ್ಬಿಟ್ಟು ಎನಿಮಿ ಅಂತ. ಫಸ್ಟ್ ನಾವು ನಂಬಲಿಲ್ಲ, ಪೀಕ್ ಮಾಡ್ದ ಎನಿಮಿ ಅನ್ಕೊಂಡು. ಪೀಕ್ ಮಾಡಿ ಕಣ್ಮುಚ್ಚಿ ಕಂಡ್ಬಿಟ್ಟು ಅಷ್ಟೊತ್ತಿಗೆ ಸತ್ತೋಗ್ಬಿಟ್ಟು ಮನೆ. Few moments later. ಮಾತಾಡೋ. ಏನ್ ಮಾತಾಡ್ಬೇಕು? ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ಕೇಳಿಸ್ತೈತಾ? ಚೆಕ್ ಅನ್ನು. ಚೆಕ್ ಮೈಕ್ ಟೆಸ್ಟಿಂಗ್ 1 2 3. हलवा 1 2 3 तेरी के हलवा 1 2 3 तेरी के. ರೇಂಜ್ ಔಟ್ ಆಗ್ಬೇಡ, ಕೇಳ್ಸಲ್ಲ. Few moments later. ನಮ್ಮ ಗಾಯ್ ಫುಲ್ ಅಂದರೆ ಫುಲ್ ಬ್ಯುಸಿ ಗೈಸ್. ಹಾಯ್ ಹಿಂಗ್ ನೋಡ್ಸೋ, ಹಿಂಗಲ್ಲ. ಫ್ಯಾನ್ಸ್ ಗೈಸ್, ಅವರೆಲ್ಲ ಫ್ಯಾನ್ಸ್. ಸೆಲ್ಫ್ ಪ್ರಮೋಷನ್. ಹಾಯ್ ಮಾಡ್ಬಿಡಿ ಇನ್ನೊಂದ್ಸತಿ ನನ್ನ ಬ್ಲಾಗ್ಗೆ. ಹಾಯ್. ಪೇಪರಲ್ಲಿ ಬರ್ಕೊಟ್ಬಿಡಿ. ಪೇಪರಲ್ಲ
ಪೆನ್ ಕೊಡು ಸ್ಟಿಕ್ಕಿ ನೋಟ್ಸ್ ಐತೆ. ಆಯಿತಾ ಪೆನ್ ಹೊಡಿಕೊಂಡು ಕುತ್ಕೊಬೇಕು ಅಲ್ಲ ಕ್ಲೀನಾಗಿ ಬರೀಶಾ. ಎಲ್ಲ ಇದು ಎಲ್ಲೋ ಸ್ಪೇಸ್ ಬಿಟ್ಬಿಟ್ಟು ಅದು ಏನು ಬರಿಬೇಡ ಸ್ಪೇಸ್ ಅದು ವಿ ಎಲ್ಲು ಗೈಸ್ ತಪ್ಪು ತಿಳ್ಕೊಬೇಡಿ ಗೈಸ್ ಒಂದು ಸ್ವಲ್ಪ ಹಂಗೆ ಕನ್ಫ್ಯೂಸ್ ಆಗ್ಬಿಟ್ಟ ಅವನು. ಡಬಲ್ ಎಸ್ ತಾನೆ? ಹಾಂ ಡಬಲ್ ಎಸ್ಸು. ಇನ್ನೊಂದು ಸತಿ ಬಾಯ್ ಮಾ ಆಟೋಗ್ರಾಫ್ ಬೇಕಾ? ಏಯ್ ಬೇಡ ಅಷ್ಟು ದೊಡ್ಡವನಲ್ಲ ನಾನು. ನಿಂದಾಕೋ ಸೈನ್ ಹಾಕು ನಿಂದು ಕೊಟ್ಟಿದ್ದೀನಂತ. ಅಯ್ಯೋ ನೋಡಪ್ಪ ಸೆಂಟ್ರಲ್ ಅವ್ರಿದ್ದೇವೆ. ಚೆನ್ನಾಗಿ ಬರೀತಾವನ್ಲೆ. ಏನು ನಿನ್ನ ಹೆಸರು? ಮನೀಶ್. ಬರ್ತೈತಿ ಇವತ್ತು ಬ್ಲಾಗ್ಸ್ ನೋಡು ನೋಡಿದ್ದು ನೋಡ್ಕೊಂಡು. ಸೊ ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಸಿಗುವ ಆದಷ್ಟು ಬೇಗ ಮುಂದಿನ ಬ್ಲಾಗಲ್ಲಿ. ಟೇಕ್ ಕೇರ್.